ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಜಯನಗರದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಸ್ವಾಮಿಗಳು ಮತ್ತು ಉತ್ತರಾದಿ ಮಠದ ಸ್ವಾಮಿಗಳ ಸಮಾಗಮ. ಅನೇಕ ದಶಕಗಳಿಂದ ಆನೆಗೊಂದಿಯ ನವವೃಂದಾವನದಲ್ಲಿ ಯತಿಗಳ ಪೂಜೆಯ ವಿಚಾರವಾಗಿ ರಾಯರ ಮಠ ಮತ್ತು ಉತ್ತರಾದಿ ಮಠದ ನಡುವೆ ನಡೆಯುತ್ತಿದ್ದ ಕಾನೂನು ಸಂಘರ್ಷಕ್ಕೆ ಈಗ ಅಧಿಕೃತವಾಗಿ ತೆರೆ ಬಿದ್ದಿದೆ. ಈ ವಿಚಾರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಈ ವಿವಾದ ನಡೀತಿದೆ. ಈ ಸಂದರ್ಭದಲ್ಲಿ ಎರಡೂ ಮಠಗಳ ಭಕ್ತರ ಮನಸ್ಸಿನಲ್ಲಿ ಒಂದೇ ರೀತಿಯ ಅಸಮಾಧಾನ ಮತ್ತು ಗೊಂದಲ ಮನೆ ಮಾಡಿತ್ತು. ಆದ್ರೆ ಇದೀಗ ಉಭಯ ಮಠಾಧೀಶರು ಜಯನಗರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ರಾಯರ ಮಠದ ಸ್ವಾಮಿಗಳು ಉತ್ತರಾದಿ ಮಠದ ಸ್ವಾಮಿಗಳನ್ನ ಅತ್ಯಂತ ಪ್ರೀತಿಯಿಂದ ಪುಷ್ಪವೃಷ್ಟಿಯೊಂದಿಗೆ ಶ್ರೀಗಳನ್ನ ಬರಮಾಡಿಕೊಂಡು ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಮಂಗಳಾರತಿಯನ್ನ ಸಲ್ಲಿಸಿ ಶಿಷ್ಯರ ಸಮ್ಮುಖದಲ್ಲಿ ಪರಸ್ಪರ ಮಾತುಕತೆಯೊಂದಿಗೆ ಸೌಹಾರ್ದ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಶಿಷ್ಯರ ಆತಂಕವನ್ನ ದೂರ ಮಾಡಿದ್ದಾರೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಪವರ್ ಆಫ್ ಅಟಾರ್ನಿ ಆರ್.ಕೆ. ವಾದೀಂದ್ರಾಚಾರ್ಯರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಕೂಡ್ಲಿ ಮಠದ ಶ್ರೀಗಳು ಮತ್ತು ರಾಜಾ ಎಸ್ ಗಿರಿಚಾರ್ಯರು, ಗುತ್ತಲ ರಂಗಾಚಾರ್ಯರು, ಎನ್ ವಾದಿರಾಜ್ ಆಚಾರ್ಯರು, ಗೌತಮ ಆಚಾರ್ಯರು, ಆನಂದ ತೀರ್ಥಾಚಾರ್ಯರು, ಸುಧೀಂದ್ರಾಚಾರ್ಯರು, ಸೂರೇಂದ್ರ ಆಚಾರ್ಯರು, ವ್ಯಾಸನಕೆರೆ ಪ್ರಭಂಜನಾಚಾರ್ಯರು, ವಿದ್ವಾ ಸಿಂಹಾಚಾರ್ಯರು ಇನ್ನು ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಅದ್ಭುತವಾದ ಮಧ್ವ ಸಿದ್ಧಾಂತದ ಸ್ಥಾಪನೆಯನ್ನು ಮಾಡುವ ಆ ಗ್ರಂಥ, ಅದರ ಮೇಲೆ ಆಕ್ಷೇಪಗಳು ಬಂದಾಗ ಆ ಸಂದರ್ಭದಲ್ಲಿ ಈ ಉತ್ತರಾದಿ ಮಠದ ಪೀಠಾಧಿಪತಿಗಳಾದ ಮಹಾ ತಪಸ್ವಿ ವರೇಣ್ಯರಾದ ಜ್ಞಾನಿವರೇಣ್ಯರಾದ ರಘುತ್ತಮ ತೀರ್ಥ ಶ್ರೀಪಾದಂಗಳವರು, ಅವರ ಶಿಷ್ಯರು ಇಬ್ಬರು ತರಂಗಿಣಿ ರಾಮಾಚಾರ್ಯರು, ಪಾಂಡುರಂಗಿ ಆನಂದ ಭಟ್ಟಾರಕರು ಅಂತ ಇಬ್ಬರು ರಘುತ್ತಮರ ಶಿಷ್ಯರು, ಮಹಾಜ್ಞಾನಿವರೇಣ್ಯರು ಆ ವ್ಯಾಸರಾಜರ ಗ್ರಂಥಗಳ ಮೇಲೆ ಬಂದ ಆಕ್ಷೇಪಗಳಿಗೆ ಸಮಾಧಾನವನ್ನು ನೀಡುವುದಕ್ಕಾಗಿ ಆ ಕಾಲದಲ್ಲಿ ಅದ್ಭುತವಾದ ಎರಡು ಗ್ರಂಥಗಳನ್ನು ರಚನೆ ಮಾಡಿದರು. ಅದು ನ್ಯಾಯಾಮೃತ ತರಂಗಿಣಿ, ನ್ಯಾಯಾಮೃತ ಕಂಟಕೋದ್ಧಾರ ಎಂಬ ಗ್ರಂಥವನ್ನು ರಚನೆ ಮಾಡಿ ರಘುತ್ತಮರ ಆಜ್ಞೆಯಂತೆ ಬಹಳ ದೊಡ್ಡ ಸೇವೆಯನ್ನು ಮಾಡಿದ್ದಾರೆ, ವ್ಯಾಸರಾಜರ ಸೇವೆಯನ್ನು. ಇದು ವ್ಯಾಸರಾಜ ಮಠಾಧೀಶರು ಅರ್ಥಾತ್ ಆ ಪರಂಪರೆಯ ಮಹಾಸ್ಥಾನವನ್ನು ಅಲಂಕಾರ ಮಾಡಿದಂತಹ ಇಡೀ ತತ್ವಜ್ಞಾನದ ಪ್ರಪಂಚಕ್ಕೇನೆ ದೊಡ್ಡ ಕೊಡುಗೆಯನ್ನು ಕೊಟ್ಟ ವ್ಯಾಸರಾಜರ ಸೇವೆಯನ್ನು ಆ ರೀತಿಯಾಗಿ ರಾಮಾಚಾರ್ಯರು ಹಾಗೂ ಆನಂದ ಭಟ್ಟಾರಕರು ಮಾಡಿದ್ದನ್ನು ನಾವು ಕೇಳ್ತೇವೆ, ರಘುತ್ತಮರ ಆಜ್ಞೆಯಂತೆ. ಅದರಂತೆ ವ್ಯಾಸರಾಜರು ರಚನೆ ಮಾಡಿದ ಇನ್ನೊಂದು ಗ್ರಂಥ ತಾತ್ಪರ್ಯ ಚಂದ್ರಿಕಾ. ಆ ತಾತ್ಪರ್ಯ ಚಂದ್ರಿಕಾ ಗ್ರಂಥದ ಬಗ್ಗೆ ಮತ್ತೆ ಅನೇಕರು ಆಕ್ಷೇಪಗಳನ್ನು ಮಾಡಿದಾಗ ಆ ಆಕ್ಷೇಪಗಳಿಗೆ ಉತ್ತರವನ್ನು ಕೊಡುವುದಕ್ಕೆ ಶ್ರೀಮತ್ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಒಂದು ಅದ್ಭುತವಾದ ಕೊಡುಗೆಯನ್ನು ನಾವು ನೋಡುತ್ತೇವೆ. ಚಂದ್ರಿಕಾ ಮಂಡನ ಎಂಬ ಗ್ರಂಥವನ್ನು ರಚನೆ ಮಾಡಿ ಆ ವ್ಯಾಸರಾಜರು ರಚನೆ ಮಾಡಿದಂತಹ ತಾತ್ಪರ್ಯ ಚಂದ್ರಿಕಾದ ಸಮರ್ಥನೆಯನ್ನು ಮಾಡಿದ್ದಾರೆ. ಅದರಂತೆ ನಮ್ಮ ಗುರುಗಳ ಕಾಲದಲ್ಲಿ ವಿಜಯೇಂದ್ರ ಸ್ವಾಮಿಗಳವರು ಈ ಮಠದ ಮಹಾಜ್ಞಾನಿವರೇಣ್ಯರು, 64 ಕಲೆಗಳಲ್ಲಿ ಪಾರಂಗತರು, ಅಂತಹ ಮಹಾನುಭಾವರಾದ ವಿಜಯೇಂದ್ರ ಸ್ವಾಮಿಗಳವರು ಆ ಮಹಾನುಭಾವರು ರಚನೆ ಮಾಡಿದ ಗ್ರಂಥದ ಬಗ್ಗೆ ಆಕ್ಷೇಪಗಳನ್ನು ಮಾಡಿದಾಗ ಉಪಸಂಹಾರ ವಿಜಯ, ಉಪಕ್ರಮ ಪರಾಕ್ರಮ ಅನ್ನುವ ಗ್ರಂಥ ಬಂದರೆ ಇವರು ಉಪಸಂಹಾರ ವಿಜಯ ಅಂತ ವಿಜಯೇಂದ್ರ ಸ್ವಾಮಿಗಳವರು ರಚನೆ ಮಾಡಿಕೊಟ್ರು. ಅಂತಹ ಗ್ರಂಥದ ಬಗ್ಗೆ ಪುನಃ ಆಕ್ಷೇಪಗಳು ಬಂದಾಗ ನಮ್ಮ ಸ್ವರೂಪೋದ್ಧಾರಕ ಗುರುಗಳು ಆ ಗ್ರಂಥದ ನಿರಾಕರಣೆಯನ್ನು ಮಾಡಿ ವಿಜಯೇಂದ್ರ ವಿಜಯ ವೈಭವ ಎಂಬ ಗ್ರಂಥವನ್ನು ರಚನೆ ಮಾಡಿದ್ದು ನಮಗೆ ಗೋಚರವಾಗ್ತದೆ. ಬೇರೆ ಮಠದ ಯತಿಗಳು ಬರೆದ ಗ್ರಂಥಗಳಿಗೆ ಆಕ್ಷೇಪಗಳು ಬಂದಿವೆ, ನಮಗೆ ಸಂಬಂಧಪಟ್ಟದ್ದಲ್ಲ ಅಂತ ಸರ್ವಥಾ ತಿಳಿಯದೆ ಎಲ್ಲ ಕಾರ್ಯಗಳನ್ನು ಬದಿಗೊತ್ತಿ ಇದು ಆದ್ಯ ಕರ್ತವ್ಯ ಅಂತ ಅದನ್ನು ಶಿರಸಾವಹಿಸಿ ಪರಮ ಶ್ರದ್ಧೆಯಿಂದ ಆ ಕಾರ್ಯವನ್ನು ಮಾಡಿ ವಿಜಯೇಂದ್ರ ಸ್ವಾಮಿಗಳವರ ಸೇವೆಯನ್ನು ಮಾಡಿದ್ದು ನಮ್ಮ ಗುರುಗಳು ಇವತ್ತಿಗೂ ಆ ಗ್ರಂಥವ ಸಾಕ್ಷಿಯಾಗಿ ನಿಂತಿದೆ ಅವರು ಮಾಡಿದಂತಹ ಆ ಮಹತ್ ಕಾರ್ಯಕ್ಕೆ. ಈ ತರಹದ ಒಂದು ಯಾವುದೇ ಮಠದ ಪೀಠಾಧಿಪತಿಗಳು
ಅಥವಾ ಗೃಹಸ್ಥರಾದಂತಹ ವಿದ್ವಾಂಸರು, ಜ್ಞಾನಿಗಳು ಸತ್ಸಿದ್ಧಾಂತದ ಪ್ರಸಾರವನ್ನು ಮಾಡುವ ಕಾರ್ಯಕ್ಕೆ ಏನಾದರೂ ಅಡೆತಡೆಗಳು, ಅರ್ಥಾತ್ ಅದರ ಬಗ್ಗೆ ತಪ್ಪು ಪ್ರಚಾರಗಳು ಬಂದಾಗ, ಆಕ್ಷೇಪಗಳು ಬಂದಾಗ ಸಮರ್ಪಕವಾದ ಉತ್ತರವನ್ನು ನೀಡುವಂತಹ ಒಂದು ವಿಶಿಷ್ಟವಾದ ಪದ್ಧತಿ ಅಂದಿನಿಂದ ಮೊದಲಿನಿಂದಲೂ ನಡೆದು ಬಂದಿದೆ. ಇದು ಎಲ್ಲ ಮಠಗಳಲ್ಲಿಯೂ ಈ ತರಹದ ಸೌಹಾರ್ದ ನಡೆದು ಬಂದದ್ದು. ಅದು ಹಾಗೇ ಮುಂದುವರಿಯಬೇಕು. ಆಕ್ಷೇಪಗಳನ್ನು ಮಾಡದಂತೆ, ಆಕ್ಷೇಪಗಳನ್ನು ಮಾಡುವವರಿಗೆ ಸಮರ್ಪಕವಾದ ಉತ್ತರವನ್ನು ಕೊಡುವಂತೆ ವಿಶೇಷವಾದಂತಹ ಒಂದು ಬಾಂಧವ್ಯ ನಮ್ಮ ಎಲ್ಲ ಮಾಧ್ಯಮಠಗಳಲ್ಲಿ ನಡೆದು ಬಂದದ್ದು. ಅದು ಹಾಗೆ ಮುಂದುವರಿಯಬೇಕು. ಆ ಎಲ್ಲ ಮಹನೀಯರು ಮಾಡಿದ್ದರ ಒಂದು ವಿಶೇಷವಾದ ಮಾರ್ಗದರ್ಶನ, ಅವರ ಅನುಗ್ರಹ, ಅವರ ಪ್ರೇರಣೆಯಂತೆ ಈ ಕಾರ್ಯ ಇದು ಮುಂದುವರಿಯಬೇಕು. ಅದರಿಂದ ಈ ಬಾಂಧವ್ಯ ಬೆಳೆಯುತ್ತೆ. ಅಂತಹ ಒಂದು ಆ ಮಹನೀಯರ ಕಾರ್ಯವೇ ಇದಕ್ಕೆ ವಿಶೇಷವಾದ ಪ್ರಚೋದನೆಯನ್ನು ನೀಡಿದೆ ಅಂತ ನಾವು ಭಾವಿಸ್ತೇವೆ. ಇದೀಗ ಅನೇಕ ವಿದ್ವಾಂಸರು, ಇಲ್ಲಿಯ ನಮ್ಮ ಶ್ಯಾಮಾಚಾರ್ಯರು, ವಾದರಾಜಾಚಾರ್ಯರು ಎಲ್ಲ ತಮ್ಮ ಭಾಷಣದಲ್ಲಿ ತಿಳಿಸಿದರು. ಶಿಷ್ಯರಲ್ಲಿ ಅನೇಕ ತರಹದ ಸಮಸ್ಯೆಗಳೆಲ್ಲ ಆಗ್ತದೆ ಅಂತ. ಆ ತರಹದ ಸಮಸ್ಯೆಗಳಿಗೆ ಯಾವ ಅವಕಾಶವೂ ಇಲ್ಲದಂತೆ ಎಲ್ಲ ಶಿಷ್ಯರು ಅತ್ಯಂತ ಆತ್ಮೀಯತೆಯಿಂದ, ಬಾಂಧವ್ಯದಿಂದ, ಪ್ರೇಮದಿಂದ ಎಲ್ಲರೂ ಇರಬೇಕು, ಒಗ್ಗಟ್ಟಿನಿಂದ ಇರಬೇಕು. ಯಾವುದೇ ತರಹದ ಸಮಸ್ಯೆಗಳು ಬರದೇ ಇರೋ ಹಾಗೆ ಎಲ್ಲ ನಡೆಯಬೇಕು. ಅವರು ಹೇಳಿದ ಸಮಸ್ಯೆಗಳು ಸುಳ್ಳೇನಲ್ಲ, ಅಲ್ಲಲ್ಲಿ ಆ ತರಹದ ಸಮಸ್ಯೆಗಳು ಇರಬಹುದು. ಆದರೆ ಜೊತೆಗೆ ಇನ್ನೊಂದನ್ನು ನಾವು ಪಾಸಿಟಿವ್ ಆಗಿ ಹೇಳ್ತೇವೆ. ಅವರು ಹೇಳಿದ್ದು ಸುಳ್ಳು ಅಂತೇನಲ್ಲ, ಕೆಲವು ಕಡೆಗೆ ಸಮಸ್ಯೆ ಇರೋದು ನಿಜ. ಆದರೆ ಅಷ್ಟೇ ಸತ್ಯ, ಏನೂ ಸಮಸ್ಯೆ ಇಲ್ಲದಂತೆ ಎಲ್ಲ ಎಷ್ಟೋ ಇಲ್ಲೇ ಪ್ರತ್ಯಕ್ಷ ಸಾಕ್ಷಿಗಳು ಅನೇಕ ಕುಳಿತಿದ್ದಾರೆ. ಅವರೆಲ್ಲರ ಅತ್ತೆ ಮಾವಂದಿರೆಲ್ಲ ರಾಯರ ಮಠದವರು, ಹಳೆಯಂದರೆಲ್ಲ ಉತ್ಪಾದನೆ ಮಾಡಿದವರು. ಹೀಗೆ ಪರಸ್ಪರವಾಗಿ ಆ ತರಹದ ಭಾವನೆಗಳಿರುತ್ತದೆ. ಯಾರಾದರೂ ಮದುವೆಯಾಗಬೇಕು ಅಂತ ಕೇಳಿದರೆ ಸುಬುಧೇಂದ್ರರು ಪ್ರಸಾದ ಕೊಡುವಾಗ ಹಣ್ಣು ಹಂಪಲದ ಜೊತೆಗೆ ಉತ್ತತ್ತಿ ಕೊಡ್ತಾರೆ. ಉತ್ತರಾದಿ ಮಠದ ಅತ್ತಿ ಇರಲಿ. ಅವರು ತಿಳ್ಕೊಳ್ಳೋದಿಲ್ಲ. ಸ್ಪಷ್ಟವಾಗಿ ಹೇಳಿದರೆ ಮತ್ತೆ ಯಾರಾದರೂ ಏನು ಅಂದಾರ ಅಂತ ಪ್ರಸಾದ ಕೊಡೋದು. ಹಾಗಾಗಿ ಆ ಬಾಂಧವ್ಯ ಇದ್ದೇ ಇದೆ. ಕೆಲವು ಕಡೆಗೆ ಸಮಸ್ಯೆ ಆದದ್ದು ಸರಿಯಾಗಿ ಎಲ್ಲರೂ ಕೂಡ ವಿಶೇಷವಾಗಿ ಒಗ್ಗಟ್ಟಿನಿಂದ ಇರಬೇಕು. ಆ ತರಹದ ಬಾಂಧವ್ಯ ಬೆಳೆಯಲಿ. ಅದಕ್ಕೆ ಸುಬುಧೇಂದ್ರ ತೀರ್ಥರ ಪರಿಪೂರ್ಣವಾದ ಒಂದು ಉತ್ಸಾಹ, ಅವರ ಸಹಕಾರ, ನಮ್ಮ ಸಹಕಾರ ಪರಸ್ಪರವಾಗಿದೆ. ಕೂಡಲಿ ಆರ್ಯ ಅಕ್ಷೋಭ ತೀರ್ಥ ಮಠದ ಪೂರ್ಣವಾದಂತಹ ಬೆಂಬಲ, ಎಲ್ಲ ಮಾಧ್ಯಮ ಮಠಗಳ ಬೆಂಬಲವನ್ನು ತೆಗೆದುಕೊಂಡು ಎಲ್ಲರೂ ಒಟ್ಟಾಗಿ ಉತ್ತಮವಾದ ಕಾರ್ಯಗಳನ್ನು ಮಾಡಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗೋಣ ಎಂಬುದಾಗಿ ತಿಳಿಸಿ ಈ ಒಂದು ಆತ್ಮೀಯವಾದ ಸ್ವಾಗತವನ್ನು ಬಹಳ ಹಿಂದೊಮ್ಮೆ ಆಗಿತ್ತು ಸುಶಮೀಂದ್ರರ ಕಾಲದಲ್ಲಿ. ಪುನಃ ಈ ಮಠಕ್ಕೆ ಈ ಒಂದು ವಿಶೇಷವಾದ ಸ್ವಾಗತವನ್ನು ಅಭಿಮಾನದಿಂದ ಮಾಡಿದ ಸುಬುಧೇಂದ್ರರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ತಿಳಿಸಿ. ಉತ್ತರವನ್ನು ನೀಡುವಂತಹ ಒಂದು ವಿಶಿಷ್ಟವಾದ ಪದ್ಧತಿ ಅಂದಿನಿಂದ ಮೊದಲಿನಿಂದಲೂ ನಡೆದು ಬಂದಿದೆ. ಇದು ಎಲ್ಲ ಮಠಗಳಲ್ಲಿಯೂ ಈ ತರಹದ ಸೌಹಾರ್ದ ನಡೆದು ಬಂದದ್ದು. ಅದು ಹಾಗೇ ಮುಂದುವರಿಯಬೇಕು. ಆಕ್ಷೇಪಗಳನ್ನು ಮಾಡದಂತೆ, ಆಕ್ಷೇಪಗಳನ್ನು ಮಾಡುವವರಿಗೆ ಸಮರ್ಪಕವಾದ ಉತ್ತರವನ್ನು ಕೊಡುವಂತೆ ವಿಶೇಷವಾದಂತಹ ಒಂದು ಬಾಂಧವ್ಯ ನಮ್ಮ ಎಲ್ಲ ಮಾಧ್ಯಮಠಗಳಲ್ಲಿ ನಡೆದು ಬಂದದ್ದು. ಅದು ಹಾಗೆ ಮುಂದುವರಿಯಬೇಕು. ಆ ಎಲ್ಲ ಮಹನೀಯರು ಮಾಡಿದ್ದರ ಒಂದು ವಿಶೇಷವಾದ ಮಾರ್ಗದರ್ಶನ, ಅವರ ಅನುಗ್ರಹ. ಎರಡನೇ ಇನ್ನೊಂದು ಉತ್ತರಾದಿ ಮಠ ಮತ್ತು ರಾಯರ ಮಠದ ನನ್ನೇ ತೆಗೆದುಕೊಳ್ಳಿ. ನಾನು ಪ್ರತಿ ವಾರ ಹೋಗುದೇ ರಾಯರ ಮಠ. ಆದ್ರೆ ಎಲ್ಲೋ ಒಂದು ಕಡೆ ಯಾರಾದರೂ ನೀವು ಉತ್ತರಾದಿ ಮಠದಲ್ಲ ರಾಯರ ಮಠದಲ್ಲ ಕೇಳಿದ್ರೆ ನಾನು ರಾಯರ ಭಕ್ತ ಅಂತ ಹೇಳ್ತೇನೆ. ಈ ರೀತಿ ಅನೇಕರಿದ್ದಾರೆ. ಹಾಗಾಗಿ ಅವರೆಲ್ಲರಿಗೂ ಒಂದು ಮನಸ್ಸಿನಲ್ಲಿ ಗೊಂದಲ, ಕಿರಿಕಿರಿ ಇದೆಲ್ಲವೂ ಇರ್ತದೆ. ಆ ಹಿನ್ನೆಲೆಯಲ್ಲಿ ಸ್ವಾಮಿಗಳಿಗೆ
ಇಲ್ಲಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಶ್ರೀ ಉತ್ತರಾದಿ ಮಠಾಧೀಶರಿಗೆ ಶ್ರೀಸಾಷ್ಟಾಂಗ ನಮಸ್ಕಾರ ಪೂರ್ವಕವಾದ ಸುಸ್ವಾಗತವನ್ನು ನಾನು ಕೊಡ್ತಾ ಇದ್ದೀನಿ. ಅದೇ ರೀತಿ ಕೂಡಲಿ ಆರ್ಯ ಅಕ್ಷೋಭ್ಯ ತೀರ್ಥ ಮಠದ ಪೂಜ್ಯ ಶ್ರೀಪಾದನವರಿಗೂ ಕೂಡ ಶಿರಸ ಅನಂತ ನಮನಗಳನ್ನು ಸಲ್ಲಿಸಿ ಭಕ್ತಿ ಶ್ರದ್ಧೆಗಳಿಂದ ಅವರನ್ನು ಕೂಡ ಸ್ವಾಗತ ಕೊಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಉಪಸ್ಥಿತರಿದ್ದು ಕಾರ್ಯಕ್ರಮದ ಯೋಜನೆಯನ್ನು ಮಾಡಿದಂತಹ ನಮ್ಮ ಗುರುಗಳಾದ ಪೂಜ್ಯ ಶ್ರೀ ಸುಧೇಂದ್ರ ಶ್ರೀಪಾದನವರನ್ನು ಕೂಡ ಅನಂತ ನಮನಗಳೊಂದಿಗೆ ನಾನು ಅವರಿಗೆ ಸ್ವಾಗತ ಕೊಡ್ತಾ ಇದ್ದೀನಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.